ಇನ್ನು ಕೆಆರ್ ನಗರ ಕೇಸ್ನಲ್ಲಿ ರೇವಣ್ಣ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಿದೆ ನೋಡ್ರಿ. ಮೈಸೂರಿನಲ್ಲಿ ಜೆಡಿಎಸ್ ನಾಯಕರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಕೆಆರ್ ನಗರದಲ್ಲಿ ಕೇಸ್ ದಾಖಲು ಆಗೋಕ್ಕೂ ಮುಂಚೆ ಹೇಗೆ ಗೊತ್ತಾಯಿತು? ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ದರೂ ಯಾಕೆ ವಿಡಿಯೋ ಬಂದಿಲ್ಲ? ಸಂತ್ರಸ್ತೆಯ ಸಂಬಂಧಿ ಮನೆಯಿಂದ ಆಕೆಯನ್ನು ರಕ್ಷಿಸಿ ಕರೆದುಕೊಂಡು ಹೋಗಲಾಗಿದೆ. ರಾಜಗೋಪಾಲ್ ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿಲ್ಲ. ಸಂತ್ರಸ್ತೆಯನ್ನ ಇದುವರೆಗೆ ಯಾಕೆ ಕೋರ್ಟ್ ಮುಂದೆ ಹಾಜರುಪಡಿಸಿಲ್ಲ? ಮಾಜಿ ಶಾಸಕ ಸಾರಾ ಮಹೇಶ್ ಅವರು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಏನು ಹೇಳಿದ್ದಾರೆ, ಏನು ಮಾತನಾಡಿದ್ದಾರೆ ಅನ್ನೋದನ್ನ ಕೇಳಿಸಿಕೊಳ್ಳೋಣ. ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ರೇವಣ್ಣ ಅವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ. ಹಾಗಿದ್ರೆ ಇದರ ರೂವಾರಿ ಯಾರು? ಕೇಸ್ ರಿಜಿಸ್ಟರ್ ಆಗಕ್ಕೆ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರಬೇಕು ಅಂದರೆ ಇದರ ರೂವಾರಿ ಯಾರು? ಎರಡನೇದು, ಮೊನ್ನೆ SIT ಅವರು ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ರೇವಣ್ಣರವರ ಆಪ್ತ ಆಗಿದ್ದಂಥ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಬೇರೆ ಪ್ರೆಸ್ ಕರೆದ್ರೆ ಅವರಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಒಂದಿಷ್ಟು ಅಂಶಗಳನ್ನು ಹೇಳ್ತಾ ಇದ್ರು, ಅದು ಅಲ್ಲಿಗೆ ಕಟ್ಟಾಯಿತು. ಅವ್ರನ್ನ ಬೇರೆ ಜಾಗಗಳಿಂದ ಕರ್ಕೊಂಡು ಬಂದಿದ್ದಾರೆ. ಆದರೆ ರಾಜಗೋಪಾಲ್ ತೋಟದ ಮನೆಯಲ್ಲಿ ಅವರು ಸಿಕ್ಕಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅನ್ನುವಂಥದ್ದನ್ನು ಸಾರಾ ಮಹೇಶ್ ಅವರು ಹೇಳ್ತಾ ಇದ್ದಾರೆ.